ಹಾಯ್ ಹಲೋ. ಈಗ ಹಲಸಿನ ಹಣ್ಣು ಸೀಸನ್ ಅಲ್ಲ ಸ್ವಲ್ಪ, ಹಾಗೆ ಹಲಸಿನ ಹಣ್ಣು ನಮ್ಮ ಮರದಲ್ಲಿ ಆದದ್ದು, ಅದರದ್ದು ಸಾರು ಮಾಡಿದ್ವಿ. ತುಂಬ ಚೆಂದ ಆಗ್ತದೆ ಊಟಕ್ಕೆ, ಪೋಡಿ ಮಾಡಲಿಕ್ಕಾಗ್ತದೆ, ಪಾಯಸ ಗಟ್ಟಿ ಎಲ್ಲ ಮಾಡೋಕ್ಕಾಗ್ತದೆ. ಹಾಗೆ ಇವತ್ತು ನಮ್ಮ ಮನೆಯವರು ಹಲಸಿನ ಹಣ್ಣು ಕಾಯಿ ಒಂದು ತೆಗೆದಿದ್ರು ಮರದಿಂದ, ಮತ್ತು ಹಣ್ಣಾದದ್ದು ಹಾಗೆ ಇತ್ತು ಮನೆಯಲ್ಲಿ, ಮೊನ್ನೆ ತೆಗೆದದ್ದು. ಹಾಳು ಮಾಡಿದ್ದು ಉಷವಾ ಎಷ್ಟಿದಕ್ಕೆ? ಅದು ಈ ಮಿಷಿನ್ ತೆಗಿ ಸುರಿಗೆ. ರಿಟರ್ನ್ ಆಪ್ಷನ್ ಉಂಟಲ್ಲ. ಚೀಪರ್ ಅಲ್ಲ ಇತ್ತದ ನೋಡಿಲ್ಲ ಅದೇಗೆ ಸೌಂಡ್ ಅಲ್ಲ ಮುಂಚೆದ್ದು ಬರ್ರ ಅಂತಿತ್ತು. ಕುಜ್ಜ ಮಾಡುವಂತ ಇನ್ನೇ ಮಾಡ್ತೇನೆ. ಕಟ್ಟು ನಾನು ಜಪ್ಪುಂದಿತ್ತೆ. ನಂಗೆ ಹಸಿವಿಲ್ವಾ? ನಮಗೆಲ್ಲ ಬೆಳಿಗ್ಗೆಲ್ಲ ಹಸಿವು ಆಗುದಿಲ್ಲ. ಹಾಗೆ ಚಾರ್ಜ್ ಇಟ್ಟೆ ನನ್ನ ಮೊಬೈಲ್. ಆಯ್ತಮ್ಮ, ನಂಗೆ ಕೇಳಿತ್ತು. ಲಕ್ಷ್ಮಣ ಜಾನಕಿ ಇವತ್ತು ನಮ್ಮ
ಹೇಳಿದ್ದಾರೆ ಗುಜ್ಜೆ ಸ್ಪೆಷಲ್ ಗಟ್ಟಿ ಮಾಡುವ ಅಂತೇಳಿ, ಮತ್ತು ಪಲ್ಯ ಮಾಡುವ ಹೇಳಿ. ಪಲ್ಯ ಅಲ್ಲ, ಸಾರಲ್ಲ, ಸಾರು ಮಾಡುವ. ನಾಳೆ ದೋಸೆ ಮಾಡುವ. ಇವತ್ತು ಈ ವಾರ ಫುಲ್ ಗುಜ್ಜದ್ದೇ ಸ್ಪೆಷಲ್ ಅಲ್ಲಮ್ಮ. ಪಾರ್ಟಿಗೆ ಹೋಗ್ತಾ ಉಂಟು, ಪಾರ್ಟಿಗೆ. ಪಾರ್ಟಿ ಉಂಟಂತೆ ಅವ್ರಿಗೆ, ಪಾರ್ಟಿಗೆ ಬರ್ಲಿಕ್ಕೆ ಹೇಳಿದಾರಂತೆ. ಅಮ್ಮನೂ ಇದ್ದು ಪಲ್ಯಕ್ಕೆ ಅಮ್ಮ ಕೊಯ್ದ್ಲು ಸ್ವಲ್ಪ. ನಾನು ಹಣ್ಣಾಗಿ ಸ್ವಲ್ಪ ಕಟ್ ಮಾಡಿ ಕೊಟ್ಟೆ, ಬಿಡಿಸಿಟ್ರು. ಹಾಗಾಗಿ ಬೇಗ ಬೇಗ ಆಯಿತು. ಪಲ್ಯಕ್ಕೊಂದು ಆಗಬೇಕಲ್ಲ ಸಾರು ಮಾಡೋಕ್ಕೆ. ಹಾಗೆ ಅದು ಗಟ್ಟಿ ಅಂದರೆ ಗಟ್ಟಿ. ಕೊಯ್ದಿಟ್ಟಿದ್ದೇನೆ, ಇದನ್ನು ಕುಕ್ಕರಿಗೆ ಹಾಕುವ. ಚೆಂದ ಮಾಡಿ ತೊಳೆದು ಹೇಗಾಗಿದೆ ಕುಕ್ಕರ್ ಇಡುವ, ಬೇಗ ಬೇಯ್ತದೆ. ಒಂದು 2-3 ವಿಷಿಲ್ ಹಾಕಿದರೆ. ಮರಿವಂಗ ಓಡಿದ. ನೋಡಿ ಕೋಳಿ ಚೆಂದ ಮಾಡಿ ತೊಳೆದು ಒಣಗಿಸಿ ತೊಟ್ಟೆ ಕಟ್ಟಿ ಇಟ್ಟರೆ ಮಳೆಗಾಲಕ್ಕೆ ಆಗ್ತದೆ. ಬೇಯಿಸಿ ತಿನ್ನಕ್ಕೆ ಹಲಸಿನ ಹಣ್ಣು ಬೀಜ, ಹಲಸಿನ ಹಣ್ಣುದೆಲ್ಲ ಯೂಸ್ಫುಲ್ಲೇ. ಪಾಯಸ ಮಾಡೋಕ್ಕಾಗ್ತದೆ. ತರಿ ಸಣ್ಣ ಮಾಡಿದ್ದೇನೆ ಗುಜ್ಜೆ ಚಿತ್ರಾನ್ನ. ಈಗ ಮಿಕ್ಸಿಗೆ ಹಾಕುವ, ಗ್ರೈಂಡರಿಗೆ ಹಾಕುವ. ಅದಕ್ಕೆ 1-2 ಗಡ್ಡೆ ತೆಂಗಿನಕಾಯಿ ಹಾಕಿದರೆ ತುಂಬ ಚೆನ್ನಾಗಿರ್ತದೆ. ಗಟ್ಟಿ ಮಾಡೋಕ್ಕೆ ಎಲೆ ಈಗ ಚಿಗುರುದಲ್ಲ, ಇದು ಚಿಗುರುದಷ್ಟೇ. ಸಣ್ಣ ಸಣ್ಣದುಂಟು. ಹಾಗಾಗಿ ಬಾಳೆಯಿಂದ ಎಲೆಯಿಂದ ಮಾಡುವ. ಬಾಳೆ ಎಲೆಯಿಂದ ಸಹ ಮಾಡಲಿಕ್ಕಾಗ್ತದೆ ಗಟ್ಟಿ, ಗುಜ್ಜದ ಗಟ್ಟಿ. ನೆಕ್ಸ್ಟ್ ಟೈಮ್ ನಿಮ್ಗೆ ಇದು ಮಾಡಿ ತೋರಿಸುವ. ಬನ್ನಿ ಕೊಯ್ಯುವ. ಸ್ವಲ್ಪ ಬಾಳೆ ತಗೊಂಡೆ ಹೋಗುವ. ಔಚ್, ಎಲೆ ನೋಡಿ ಸಣ್ಣದುಂಟು. ಸೊ ಅದಕ್ಕೆ ಹೀಗೆ ಸಣ್ಣ ಎಲೆಗೆ ಒಂದು ಸಣ್ಣದಾಯಿತು, ಎಲೆ ಸಣ್ಣದಾಯಿತು. ಇದು ಎಲೆ ಇದ್ದಿದ್ರೆ ಇನ್ನೂ ಒಳ್ಳೆ ಆಗ್ತಿತ್ತು. ಎಲೆಲ್ಲ ಈಗ ಚಿಗುರೋ ಟೈಮಲ್ಲ, ಸೊ ಸಣ್ಣ ಸಣ್ಣದಾಗಿ ಇದು
ಗೊಂಬೆ ಮೈ ತುಂಬ ಬೆಗರ್ ಸಾರಿ ಹಾಕಿದೆ. ಮೈ ತುಂಬ ಪೌಡ್ರ್ ಹಾಕಿಟ್ಟಿದ್ದಾರೆ. ಅಪ್ಪ ಚಂದ ಬೆಂದಿದೆ ನೋಡಿ. ತೆಗಿಯುವಾಗ ಬೈಸ್ತು ಸಾಫ್ಟಾಗಿ ಚೆನ್ನಾಗಿದೆ. ಬಾಳೆ ಮಾಡಿದ್ದು ಬಿಸಿ ಉಂಟು. ದೊಡ್ಡ ಎಲೆ ಇದ್ರೆ ಇನ್ನೂ ಚಂದ ಆಗ್ತದೆ. ಕಟ್ಲಿಕ್ಕೆ ಒಳ್ಳೆ ಬರ್ತದೆ. ಸಣ್ಣ ಎಲೆ ಕಟ್ಟಕ್ಕಾಗಲ್ಲ. ಅದು ಸ್ವಲ್ಪ ಸ್ವೀಟ್ ಕಮ್ಮಿ ಆಯ್ತು. ತುಂಬ ಚೆನ್ನಾಗಿ ಕಿಚನ್ ಕಟ್ಟಿ ಬಂದಿತ್ತು. ಇನ್ನೊಬ್ರು ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ನೀವು ಸಹ ಮಾಡಿ. ತುಂಬ ಚೆನ್ನಾಗಾಗ್ತದೆ. ತುಂಬ ತೆಂಗಿನಕಾಯಿ ಏಲಕ್ಕಿ ಹಾಕಿ ಮಾಡಿದರೆ ಸೂಪರ್.